ಹಲೋ ಎಲ್ರಿಗೂ ನಮಸ್ಕಾರ. ಹಳ್ಳಿ ಹುಡುಗಿ ಪೂಜಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಾರ್ನಿಂಗ್ ಬೇಗನೆ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಮಾಡಲ್ ಗೌರಮ್ಮನ ಟೆಂಪಲಿಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ. ನಾವು ಹೊರಡೋ ಅಷ್ಟೊತ್ತಿಗೆ 9 ಗಂಟೆ ಆಗೇ ಬಿಡ್ತು. ನಾವು 9 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ವಿ, ಆದರೆ ಅದಾಗಲೇ ಇಲ್ಲ. ನಾವು ಹೋಗೋ ಅಷ್ಟೊತ್ತಿಗೆ 10:30 ಆಗೇ ಬಿಡ್ತು. ಸೊ ಹೋದ್ವಿ, ತುಂಬ ಹೊತ್ತಾಯಿತು. ಹೋಗಿ 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 ಸಾಕಾಗಿ ಹೋಗ್ಬಿಡ್ತು ನನಗಂತೂ. ಅಂತೂ ಇಂತೂ ಮಾಡಲ್ ಊರಿಗೆ ರೀಚ್ ಆಗೇ ಬಿಟ್ವಿ. ನನಗಂತೂ ತುಂಬ ಶಾಕ್ ಆಗಿಬಿಡ್ತಪ್ಪ, ಇಷ್ಟೊಂದು ಜನ ಸೇರ್ತಾರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನಿದು ಫಸ್ಟ್ ಟೈಮು ವಿಸಿಟ್ ಮಾಡ್ತಾ ಇರೋದು ಈ ಊರಿಗೆ. ಸುತ್ತಮುತ್ತ ಹಳ್ಳಿಯಲ್ಲಿರೋರು ಮತ್ತು ಬೇರೆ ಡಿಸ್ಟಿಕ್ಕಿಂದನೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರಂತೆ ಈ ಜಾತ್ರೆಗೆ. ನಮಗೆ ಅದು ಗೊತ್ತೇ ಇರಲಿಲ್ಲ. ಸೊ ಹೋದ್ಮೇಲೆ ನನಗೆ ಗೊತ್ತಾಗಿದೆ ಇಷ್ಟು ಜನ ಸೇರಿದ್ದಾರೆ ಅಂತೇಳ್ಬಿಟ್ಟು. 1,00,000 ಜನ ಸೇರಿದ್ರು ಅನಿಸುತ್ತೆ. ಸೊ ನಾವು ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಂಟ್ವಿ. ಅಷ್ಟೊತ್ತಲ್ಲಿಗೆ ದೇವ್ರ ದರ್ಶನ ಮುಂದೆನೇ ಆಗಿಬಿಡ್ತು. ಅಲ್ಲಿ ಮೆರವಣಿಗೆನೇ ಬರ್ತಾಯಿತ್ತು. ನಮಗಂತೂ ಫುಲ್ ಖುಷಿ ಆಗಿಬಿಡ್ತು. ಅಪ್ಪ ದೇವರೇ ಮುಂದೆನೇ ಬಂದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಫುಲ್ ಹೂವಿಂದನೇ ತುಂಬಿದೆ ಅಲಂಕಾರ. ಈ ದೇವಿನ ಫುಲ್ ಮುಖವಾಡನ ಇದನ್ನ ಕಡಲೆ ಹಿಟ್ಟಿಂದನೇ ಮಾಡಿರ್ತಾರಂತೆ. ಇದನ್ನು ನೈಟ್ 12 ಗಂಟೆ ಅಷ್ಟೊತ್ತಿಗೆ ಹೊಂಡಕ್ಕೆ ಬಿಡ್ತಾರಂತೆ. ಸೊ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ದೇವಿ ದರ್ಶನ ಎಲ್ಲ ಆಯಿತು. ದೆನ್ ಮಂಗಳಾರತಿ ಮಾಡಿಸ್ಕೊಂಡು ಹೊಂಟ್ವಿ ನಾವು. ಹೋಗೋಬೇಕಾದ್ರೆ ಏನಾದ್ರು ಮನೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ವೀಟ್ಸ್ ಅಂಗಡಿ ನಿಲ್ಲಿಸಿದ್ರು. ಅಲ್ಲಿ ಮಂಡಕ್ಕಿ, ಖಾರ ಮತ್ತು ಸ್ವೀಟ್ಸು ತೊಗೊಂಡು ಇನ್ನೇನು ಹೊಂಟ್ವಿ. ಜಾತ್ರೆ ಎಲ್ಲ ತಿರುಗಾಡಿದ್ವಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು. ಸೊ ಇನ್ನೇನು ಮನೆಗೆ ಹೋಗೋಣ ನಡೀರಿ, ತುಂಬ ರಶ್ ಇದೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೊಂಟ್ವಿ. ಇಲ್ಲಂತೂ ಸಖತ್ತು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತಪ್ಪ. 3/4 ಗಂಟೆ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಅಂತಿಂತೂ ನಮ್ಮ ಹಸ್ಬೆಂಡ್ ಹೆಂಗೋ ಮುಂದೆ ಗಾಡಿ ತೊಗೊಂಬಂದ್ಬಿಟ್ಟು ಹೆಂಗೋ ಮುಂದೆ ರೀಚ್ ಆದ್ವಪ್ಪ. ನನಗಂತೂ ಫುಲ್ ಸುಸ್ತೇ ಆಗ್ಬಿಡ್ತು. ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೆಕ್ಸ್ಟು ಇನ್ನೇನು ಮನೆಗೆ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಹೊಂಟ್ವಿ. ಇನ್ನೇನು ಮನೆಯೂ ರೀಚ್ ಆದ್ವಿ. ಮನೆಗೆ ಹೋದ್ಮೇಲೆ ಫುಲ್ ಫ್ರೆಶ್ ಅಪ್ ಆದೆ. ಆಮೇಲೆ ನನ್ನ ತಂಗಿ ಬಾ ಹೊಸದುರ್ಗಕ್ಕೆ ಹೋಗಿ ಬರೋಣ, ಶಾಪಿಂಗ್ ಮಾಡೋದಿದೆ ಅಂತ ಹೇಳಿದ್ಲು. ಇನ್ನೇನು ಕರೆದ್ಲಲ್ಲ ಅಂತೇಳ್ಬಿಟ್ಟು ನಾನು, ಅವಳು ಮತ್ತು ನಮ್ಮ ಕೀರ್ತನ ಅವ್ರ ತಂಗಿ ಹೊಂಟ್ವಿ. ಹೊಸದುರ್ಗದಲ್ಲಿ ಹೊಸದಾದಂತಹ ಮೂರು ಸ್ಟಾರ್ಟ್ ಆಗಿದೆ ಅಂತೆ. ಸೊ ಅಲ್ಲಿ ಕರ್ಕೊಂಡೋಗಿದ್ಲು. ಅವಳು ಏನೇನೋ ಶಾಪಿಂಗ್ ಮಾಡಿದ್ಲಪ್ಪ. ಸೊ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಅಷ್ಟೇ. ನಾನೇನು ಶಾಪಿಂಗ್ ಮಾಡಲಿಲ್ಲ. ಅಲ್ಲಿ ನಾವೇನಿದ್ರು ಪ್ರಾವಿಷನ್ ಸ್ಟೋರಲ್ಲಿ ಅಷ್ಟೇ ತೊಗೊಳೋದು. ಇಲ್ಲಿ ತುಂಬ ಕಾಸ್ಟ್ಲಿ ಅಂತ ನಮ್ಮ ಮನೆಯವರು, ಹಂಗಾಗಿ ಇಲ್ಲಿ ಕರ್ಕೊಂಬರಲ್ಲ. ನೆಕ್ಸ್ಟು ಏರ್ಟೆಲ್ ಆಫೀಸಿಗೆ ಹೋದ್ವಿ. ನನಗೇನೋ ಕೆಲಸ ಇತ್ತು, ಅಲ್ಲಿ ಏನೋ ಸಿಮ್ಮು ಏನೋ ಇದಾಗಿತ್ತು, ಹಂಗಾಗಿ ಅಲ್ಲಿಗೆ ಹೋದ್ವಿ. ನೆಕ್ಸ್ಟು ನಮ್ಮ ರೂಪ, ಅವಳು ಸ್ಯಾಲ್ರಿಯಲ್ಲಿ ಮನೆಗೆ ಏನಾರು ತೊಗೊಂಡೋಗ್ಬೇಕು, ವಾಷಿಂಗ್ ಮಿಷಿನ್ ತೊಗೊತೀನಿ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಅಂಗಡಿಗೆ ಹೋದ್ವಿ. ಸೊ ಅವಳೊಂದು ವಾಷಿಂಗ್ ಮಿಷಿನ್ನು ಕೂಡ ಪರ್ಚೇಸ್ ಮಾಡಿದ್ಲು ಅವಳ ಸ್ಯಾಲ್ರಿಯಲ್ಲಿ. ಅದೇ ಖುಷಿಗೆ ಅವಳು ನಮಗೆಲ್ಲರಿಗೂ ಒಂದು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಒಂದು ಸ್ಟಾರ್ಟ್ ಆಗಿದೆ ಹೊಸದುರ್ಗದಲ್ಲಿ ಒಂದು ಬೇಕ್ರಿ. ಸೊ ಬೆಸ್ಟ್ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಲ್ಲಿ ಕರ್ಕೊಂಡೋದಾದ್ಮೇಲೆ ಸೊ ಅಲ್ಲಿ ಮೆನೂನೆಲ್ಲ ನೋಡಿದ್ವಿ. ಏನೇನು ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ, ಹಾಗಾಗಿ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಪನ್ನೀರ್ ಪಿಜ್ಜಾ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಕೀರು ಬರ್ಡೇ ಕೂಡ ಇತ್ತು, ಹಾಗಾಗಿ ಒಂದೇ ಒಂದು ಪೀಸ್ ಕೇಕ್ ತೊಗೊಂಡ್ಬಿಟ್ಟು ಕಟ್ ಮಾಡ್ತಿದ್ವಿ. ಸಿಂಪಲ್ಲಾಗಿ ಹಂಗೆ ಮಾಡಿದ್ವಿ ಅಷ್ಟೇ. ತುಂಬ ಖುಷಿ ಪಟ್ಲು ಅವಳು ಕೂಡ. ದೆನ್ ಫ್ರೆಂಚ್ ಫ್ರೈಸ್ ತಿಂದ್ವಿ. ಫ್ರೆಂಚ್ ಫ್ರೈಸು ತುಂಬ ಸ್ಪೈಸಿಯಾಗಿತ್ತು, ಹಾಗಾಗಿ ನಾನು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ನನ್ನ ಕೈಲಿ. ದೆನ್ ನಮ್ಮ ರೂಪ ಜ್ಯೂಸ್ ಕೊಡಿಸಿದ್ಲು. 3 ಜನನೂ ಜ್ಯೂಸ್ ಕುಡಿದ್ಬಿಟ್ಟು ನೆಕ್ಸ್ಟು ದುಬೈ ಶಾಪಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಅದು ತುಂಬ ದಿನದಿಂದ ಸ್ಟಾರ್ಟ್ ಆಗಿತ್ತು. ನಾನೇ ವಿಸಿಟ್ ಮಾಡಿರಲಿಲ್ಲ, ಈ ಸಲ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಇಲ್ಲಿ ತುಂಬ ಕಾಸ್ಟ್ಲಿ ಹೇಳಿದರು, ಫಿಕ್ಸ್ ರೇಟ್ ಹೇಳಿದರು. ಅಂಗಡಿಯಲ್ಲಾದರೆ ಬಾರ್ಗನಿಂಗ್ ಮಾಡ್ಬೋದು, ಬಟ್ ಇಲ್ಲಿ ಮಾಡೋಕ್ಕಾಗತ್ತಲ್ಲ ಅಂತೇಳ್ಬಿಟ್ಟು ನಾವೇನು ಪರ್ಚೇಸ್ ಮಾಡಲಿಲ್ಲ, ಬಂದ್ಬಿಟ್ವಿ. ಇದಾಗಿತ್ತು ಇವತ್ತಿನ ಒಂದು ಡೇ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.